ಮೈಸೂರು ಸಂಸ್ಥಾನದ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕಂಬನಕೆರೆ ಹೋಬಳಿ ರಾಮಸಂದ್ರ ಗ್ರಾಮದ ಶಾನುಭೋಗ್ ರಾಮಣ್ಣನವರು ಪೌತಿಯಾದ ಮೇಲೆ ಮನೆಯಲ್ಲಿ ಉಳಿದವರು ಅವರ ಹೆಂಡತಿ ಗಂಗಮ್ಮ, ಇಬ್ಬರು ಗಂಡು ಮಕ್ಕಳು ಚೆನ್ನಿಗರಾಯ ಮತ್ತು ಅಪ್ಪಣ್ಣಯ್ಯ. ರಾಮಣ್ಣನವರು ಪೌತಿಯಾಗಿ ಆಗಲೇ 6 ವರ್ಷವಾಯಿತು ಎಂದರೆ ವಿಶ್ವೇಶ್ವರಯ್ಯನವರು ದಿವಾನ್ ಬಹದ್ದೂರರಾದ ವರ್ಷ ಅವರು ಈ ಲೋಕ ಬಿಟ್ಟರು. ಆಗ ಅವರ ಹೆಂಡತಿ ಗಂಗಮ್ಮನಿಗೆ 25ರ ವಯಸ್ಸು. ಜ್ಯೇಷ್ಠಪುತ್ರ ಚೆನ್ನಿಗರಾಯ 9 ವರ್ಷದವನು. ಎರಡನೆಯ ಅಪ್ಪಣ್ಣಯ್ಯನಿಗೆ 7 ವರ್ಷ. ರಾಮಣ್ಣನವರು ಸತ್ತಾಗಿನಿಂದ ಅವರ ವಂಶ ಪಾರಂಪರ್ಯವಾದ ಶಾನುಭೋಗಿಕೆಯನ್ನು ಗ್ರಾಮದ ಪಟೇಲ್ ಶಿವೇಗೌಡನ ಬಾಮೈದ ಶಿವಲಿಂಗೇಗೌಡ ನೋಡುತ್ತಿದ್ದಾನೆ. ಇನ್ನು 3 ವರ್ಷಕ್ಕೆ 18ನ್ನು ಮುಟ್ಟಿ ಮೆಜಾರಿಟಿಗೆ ಬರುವ ಚೆನ್ನಿಗರಾಯ ತಂದೆಯ ಅಧಿಕಾರ ವಹಿಸಿಕೊಳ್ಳಬೇಕು. ಶಾನುಭೋಗಿಕೆ ಮಾಡುವುದೆಂದರೆ ಕಡಿಮೆ ಕೆಲಸವೇ, ಅದಕ್ಕೆ ತಕ್ಕ ವಿದ್ಯೆ ಬೇಕು. ಜೈಮಿನಿಯನ್ನಾದರೂ ಅರ್ಥ ಮಾಡಿಕೊಳ್ಳುವ ಮಟ್ಟಕ್ಕೆ ಬಂದರೆ ಖಾತೆ, ಕಿರ್ದಿ, ಪಹಣಿ, ಕಾನಿಶುಮಾರಿ ಲೆಕ್ಕಗಳು ತಿಳಿದಾವು. ಗ್ರಾಮದ ಕೂಲಿ ಮಠದ ಮೇಷ್ಟರು ಚಾತಾಳಿಗರ ಚನ್ನಕೇಶವಯ್ಯನವರ ಹತ್ತಿರ ಚೆನ್ನಿಗರಾಯನ ವಿದ್ಯಾಭ್ಯಾಸವಾಗುತ್ತಿದೆ. 13 ವರ್ಷವಾದರೂ ಎರಡನೆಯ ಅಪ್ಪಣ್ಣಯ್ಯ ಮಠಕ್ಕೆ ಹೋಗಿಲ್ಲ. ಮರಳ ಮೇಲೆ ಶ್ರೀ ಓಂ ನಾಮ ತಿದ್ದಿಲ್ಲ. ಇನ್ನು ಮುಂಜಿಯೂ ಆಗಿಲ್ಲ. ಅಪ್ಪಣ್ಣ, ಮಠಕ್ಕೆ ಹೋಗ್ತೀಯೋ ಇಲ್ವೋ? ತಾಯಿ ಸಿಟ್ಟು ಮಾಡಿಕೊಂಡು ಕೇಳಿದಳು. ಹೋಗ್ದೇ ಇದ್ರೆ ನಿಂಗೇನಾಗುತ್ತೆ ಕತ್ತೆ ಮುಂಡೆ? ಮಗ ನೆವರಿದ. ನನ್ನ ಮುಂಡೆ ಅಂತೀಯೇನೋ? ನಿನ್ನ ವಂಶ ನಿರ್ವಂಶವಾಗುತ್ತೆ ನೋಡ್ತಿರು ಸೂಳೆ ಮಗನೇ, ತಾಯಿ ಎಂದಳು. ನಿನ್ನ ವಂಶವೇ ನಿರ್ವಂಶವಾಗುತ್ತೆ ಕಣೆ ಎಂದು ಮಗ ಹೇಳುತ್ತಿರುವಾಗ ಹೊರಗಿನಿಂದ ನೀರುಗಂಟಿಯ ಮುದ್ದ ಬಂದ. ನನ್ನ ಕತ್ತೆ ಮುಂಡೆ ಅಂತಾನೆ, ಈ ಮುಂಡೆ ಮಗನ್ನ ಹಿಡ್ಕೊಂಡು ಹೋಗಿ ಚನ್ನಕೇಶವಯ್ಯನೋರ ತವ ಕೂರಿಸು ಬಾರೋ ಮುದ್ದ ಎಂದು ಗಂಗಮ್ಮ ಹುಕುಂ ಮಾಡಿದಳು. ಅಪ್ಪಣ್ಣಯ್ಯ ಅದನ್ನು ಕೇಳಿದ ತಕ್ಷಣ ಹೊರಕ್ಕೆ ಓಟ ಹೊಡೆದ. ಆದರೆ ಮುದ್ದ ದೊಡ್ಡ ಆಳು. ಹತ್ತೆ ದಾಪಿಗೆ ಹೋಗಿ ಅವನ ಜುಟ್ಟು ಹಿಡಿದು ಕಯ್ಯಯ್ಯೋ ಎಂದರೂ ಬಿಡದೆ ಗಂಗಮ್ಮನೋರ ಮುಂದೆ ತಂದು ನಿಲ್ಲಿಸಿದ. ಈ ಸೂಳೆ ಮಗನಿಗೆ 2 ಒದ್ದು ತಗಂಡು ಹೋಗು, ಅವಳು ಅಪ್ಪಣೆ ಮಾಡಿದಳು. ಆದರೆ ಬ್ರಾಹ್ಮಣ ಹುಡುಗನಿಗೆ ಮುದ್ದ ಒದೆಯುವುದು ಹೇಗೆ? ಹಾಗೆ ಮಾಡಿದರೆ ಕಾಲಿನಲ್ಲಿ ಹುಳು ಸುರಿಯುತ್ತದೆಂದು ಅವನಿಗೆ ಗೊತ್ತಿಲ್ಲವೇ? ತೋಳು ಹಿಡಿದು ಎಳೆದುಕೊಂಡು ಹೋದ. ಕಿರಿಯವನು ಹೋದ ಮೇಲೆ ಗಂಗಮ್ಮನ ದೃಷ್ಟಿ ಮನೆಯಲ್ಲಿಯೇ ಇದ್ದ ಹಿರಿಯನ ಮೇಲೆ ತಿರುಗಿತು. ಎಲಾ ಚೆನ್ನಿಗ, ನಿನ್ ಕುಟ್ ಎಷ್ಟಂತ ಬಡ್ಕಬೇಕೋ? ಹೊನ್ನವಳ್ಳಿಗೆ ಹೋಗಿ ಸೀತಾರಾಮಯ್ಯನೋರ್ತವ ಲೆಕ್ಕ ಕಲ್ತ್ಕಂಡ್ ಬಾ ಅಂತ. ನಾಳೆ ಬೆಳಗಿನಾಗ ಹೋಗ್ತೀಯೋ ನಿಂಗ್ ದಡಿ ತಕಂಡ್ 2 ಮುಟ್ಟಿಸ್ಬೇಕೋ? ಹಾಗಂತ ನನ್ ತಂಟಿಗ್ ಬಾ. ಹಜಾಮ್ರ ರುದ್ರನ್ನ ಕರೆದು ನಿನ್ ತಲೆ ಬೋಳಿಸ್ತೀನಿ. ಕಂಬದ ಹತ್ತಿರದಿಂದಲೇ ಹಿರಿಯ ಮಗ ಗುರ್ ಎಂದ. ನಿಮ್ಮಪ್ಪ ಸತ್ತೋದಾಗ್ಲೇ ನನ್ ತಲೆ ಬೋಳಿಸ್ತು. ಹೆತ್ತವ್ವನ್ನ ಹಂಗಂದ್ರೆ ನಿನ್ ನಾಲ್ಗೆಲಿ ಹುಳು ಸುರಿಯುತ್ತೆ ಮುಂಡೆ ಮಗನೇ. ಹೊನ್ನವಳ್ಳಿ ರಾಮಸಂದ್ರಕ್ಕೆ 18 ಮೈಲಿಯ ಗ್ರಾಮ. 2 ಒಂದೇ ತಾಲೂಕಿಗೆ ಸೇರಿದ್ದರೂ ಹೋಬಳಿಗಳು ಬೇರೆ ಬೇರೆ. ರಾಮಸಂದ್ರ ಕಂಬನಕೆರೆ ಹೋಬಳಿಗೆ ಸೇರಿದ್ದರೆ ಹೊನ್ನವಳ್ಳಿ ಹೋಬಳಿಯ ಮುಖ್ಯಸ್ಥರ ಹಿಂದೆ ತಾಲೂಕು ಸ್ಥಳವೂ ಆಗಿದ್ದ ಊರು. ತಿಪಟೂರು ಬಲಕಾಯಿಸಿದ ಮೇಲೆ ಹಿಂದೆ ಬಿತ್ತು. ತಾಲೂಕು ಕಚೇರಿಯು ತಿಪಟೂರಿಗೆ ಹೋಯಿತು. ಚಿಕ್ಕಮಗಳೂರು ಕಡೂರನ್ನು ಬಡಕಲು ಮಾಡಿದ ಹಾಗೆ. ಹೊನ್ನವಳ್ಳಿ ತಾಲೂಕು ಸ್ಥಳವಾದಾಗಿನಿಂದ ಸೀತಾರಾಮಯ್ಯನವರು ಕಸ್ಬಾ ಶಾನುಭೋಗರು. ಲೆಕ್ಕದಲ್ಲಿ ಗಟ್ಟಿಗರು ಮಾತ್ರವಲ್ಲ, ಅಮಲ್ದಾರರುಗಳನ್ನೇ ಅಳ್ಳಾಡಿಸುತ್ತಿದ್ದ ಕುಳ. ಅವರ ಹತ್ತಿರ ಲೆಕ್ಕ ಕಲಿತ ಯಾರಾದರೂ ಕಷ್ಟವಿಲ್ಲದೆ ಶಾನುಭೋಗಿಕೆ ನಿಭಾಯಿಸಬಹುದು. ಹಾಗೆಂದು ಅರಸೀಕೆರೆ, ಗಂಡಸಿ, ಜಾವಗಲ್ಲುಗಳ ಕಡೆಯ ಪಟೇಲ ಶಾನುಭೋಗರುಗಳು ಸಹ ಹೇಳುತ್ತಿದ್ದರು. ಆದರೆ ಸೀತಾರಾಮಯ್ಯನವರ ಕೈ ಕೆಳಗೆ ನುರಿಯುವುದೆಂದರೆ ಸಾಮಾನ್ಯವಲ್ಲ. ಖಾತೆಗೆ ಹೆಡ್ಡಿಂಗ್ ಕಟ್ಟಿ ಕೆಂಪು ಶಾಯಿಯ ರೂಲು ಹಾಕುವುದು ಕಲಿಯಬೇಕಾದರೆ ಅವರ ರೂಲು ದೊಣ್ಣೆಯಲ್ಲಿ 100 ಏಟು ತಿನ್ನಬೇಕಾಗಿತ್ತು. 1000 ಉಳಿಪೆಟ್ಟು ಬೀಳದೆ ವಿಗ್ರಹ ಹೇಗಾಗುತ್ತದೆ ಎಂದು ಕೂಲಿ ಮಠಗಳ ಓಚಯ್ಯಗಳಂತೆ ಅವರು ಹೇಳುತ್ತಾರೆ.
ಮಕ್ಕಳಿಬ್ಬರ ವರ್ತನೆ ಕಂಡು ಗಂಗಮ್ಮನಿಗೆ ರೇಗಿತು. ಅಳು ಬಂದ ಹಾಗೆ ಆಗಿ ಕಣ್ಣಿನಲ್ಲಿ ನೀರು ಬರಿಸಿಕೊಂಡಳು. ಉಳಿದೋರ ಮನೆ ಮಕ್ಕಳು ತಾಯಿ ಅಂದ್ರೆ ಹೇಗೆ ಹೆದರ್ಕೊಂಡು ನಡೀತಾರೆ. ಈ ಮುಂಡೇವುಕ್ಕೆ ಏನು ಬಂದಿದೆ ಬರಬಾರ್ದ ರೋಗ, ನನ್ನ ಹಣೆ ಬರ ಇದು ಎಂದು ಒಂದು ಸಲ ಅತ್ತಳು. ಎದ್ದು ನೇರವಾಗಿ ಅಡಿಗೆಯ ಕೋಣೆಗೆ ಹೋಗಿ ಮಗುಚುವಕಾಯಿಯನ್ನು ಒಲೆಯ ಕೆಳಗೆ ಇಟ್ಟಳು. ಮಧ್ಯಾಹ್ನ ಕಳೆದು 3 ಗಂಟೆಯಾಗಿದ್ದರಿಂದ ಒಲೆಯಲ್ಲಿ ಕೆಂಡವಿರಲಿಲ್ಲ. ಉರಿದು ಹೋದ ಕೊಬ್ಬರಿಯ ಮೊಟ್ಟೆ ಮತ್ತು ಹೆಡೆದಿಬ್ಬಿಗಳ ನೆವಿರುಗೆಂಡ ಬೂದಿಯಾಗುವ ಸ್ಥಿತಿಗೆ ಬಂದಿತ್ತು. ಅಮ್ಮ ನನಗೆ ಬರೆ ಹಾಕುವುದಕ್ಕೆ ಮಗುಜುವಕಾಯಿ ಕಾಯಿಸುತ್ತಿದ್ದಾಳೆಂಬುದು 15 ವರ್ಷದ ಜೈಮಿನಿ ಓದಿದ ಮಗನಿಗೆ ತಿಳಿಯಿತು. ಅವನು ಒಂದು ಸಲ ಕತ್ತೆ ಮುಂಡೆ, ಬೋಳಿ ಮುಂಡೆ, ಸೂಳೆ ಮುಂಡೆ, ಹೊಲ ಮುಂಡೆ, ಹೊಲೇರ ಮುಂಡೆ ಎಂದು ಒಂದೇ ಉಸಿರಿಗೆ ಕೂಗಿಕೊಂಡು ಮನೆಯಿಂದ ಓಟ ಹೊಡೆದ. ಇನ್ನು ಅವನನ್ನು ಹಿಡಿಯುವುದು ಸಾಧ್ಯವಿಲ್ಲವೆಂದು ಗಂಗಮ್ಮನಿಗೆ ಗೊತ್ತು. ಆದರೆ ಅವಳು ತನ್ನ ಸೋಲನ್ನು ಒಪ್ಪಿಕೊಳ್ಳಲಾರಳು. ಈ ಮುಂಡೆ ಮಕ್ಕಳನ್ನ ಹತೋಟಿಗೆ ತರೋದು ಹೇಗೆ ಎಂದು ಯೋಚಿಸುತ್ತಾ ಹಾಗೆಯೇ ಕೂತಿದ್ದಳು. ಮಗುಚುವ ಕಾಯಿಗೆ ಹುಸಿಗೆಂಡದಲ್ಲಿಯೇ ಸ್ವಲ್ಪ ಸ್ವಲ್ಪವಾಗಿ ಕಾವೇರುತ್ತಿತ್ತು. ಮದುವೆಯಾಗಿ ಈ ಮನೆಗೆ ಬಂದಾಗ ಗಂಗಮ್ಮ 13 ವರ್ಷದ ಹುಡುಗಿ. ಯಜಮಾನರಿಗೆ 45ರ ಪ್ರಾಯ. ಮೊದಲ ಹೆಂಡತಿಗೆ 2 ಮಕ್ಕಳಾಗಿ ಸತ್ತಿದ್ದವು. ಕೊನೆಗೆ ಅವಳು ಸತ್ತಿದ್ದಳು. ಮೊದಲ ಹೆಂಡತಿ ಗಂಗಮ್ಮನ ಕಡೆಯ ಹೆಣ್ಣೆ ಎಂದರೆ ಜಾವಗಲ್ಲಿನವಳು. ಆ ಸಂಬಂಧದಿಂದಲೇ ರಾಮಣ್ಣನವರಿಗೆ ಗಂಗಮ್ಮನನ್ನು ಕೊಟ್ಟದ್ದು. ರಾಮಚಂದ್ರವೂ ಸೇರಿ 3 ಊರಿನ ಶಾನುಭೋಗಿಕೆ, 6 ಎಕರೆ ಗದ್ದೆ, 8 ಎಕರೆ ಹೊಲ, 300 ತೆಂಗಿನ ಮರ. ಮನೆಯಲ್ಲಿ ಪಾತ್ರೆ ಪರಟಿ ಬೆಳ್ಳಿ ಬಂಗಾರಗಳಿರುವ ಅವರಿಗೆ ಯಾರು ತಾನೇ ಹೆಣ್ಣು ಕೊಡುತ್ತಿರಲಿಲ್ಲ. ರಾಮಣ್ಣನವರು ಮೊದಲಿನಿಂದ ಸಾಧು ಮನುಷ್ಯರೆಂದು ಊರಿನವರೆಲ್ಲ ಹೇಳುತ್ತಾರೆ. ಸಾಧು ಅಂದರೆ ಹಸುವಿನ ಹಾಗೆ, ಹೆಳೆಗರುವಿನ ಹಾಗೆ. ಗಂಗಮ್ಮ ಮಾತ್ರ ಹೆಣ್ಣು ಹುಲಿ ಎಂದು ಜನ ಹೇಳುವುದುಂಟು. ಅದು ಕಿವಿಗೆ ಬಿದ್ದಾಗ ಈ ಜನದ ಬಾಯಿಗೆ ನನ್ನ ಎಡಗಾಲ ಹಳೆ ಎಕ್ಕಡ ತುರುಕ ಸೂಳೆ ಮಕ್ಕಳುನ್ ತಂದು ಎಂದು ಅವಳು ಅಂದುಕೊಳ್ಳುತ್ತಿದ್ದುದು ಉಂಟು. ಗಂಡು ಮಕ್ಕಳು ಬುದ್ಧಿವಂತರಾಗಿ ಮಾತು ಕೇಳುತ್ತಿದ್ದರೆ ಅವಳನ್ನು ಹಿಡಿಯುವವರು ಇರುತ್ತಿರಲಿಲ್ಲ. ಜನರ ಬಾಯಿಗೆ ಎಕ್ಕಡವನ್ನೇ ತುರುಕಿಸುತ್ತಿದ್ದಳು. ಆದರೆ ಈ ಮುಂಡೆವು ಹೀಗಾಗ್ಬಿಟ್ವು. ಇವಕ್ಕೂ ಬುದ್ಧಿ ಕಲಿಸಬೇಕು. ಕಲಿಸ್ದೇ ಇದ್ರೆ ನಾನ್ ಜಾವಗಲ್ಲಿನ ಹೆಣ್ಣೆ ಅಲ್ಲ. ಈ ಮಗುಜುಕಾಯಿ ಇಲ್ಲೇ ಇದ್ದು ಕಾಯ್ತಾ ಇರ್ಲಿ. ಸಾಯಂಕಾಲ ಪಿಂಡ ತಿನ್ನೋಕ್ ಹೇಗೂ ಬತ್ತಾವಲ್ಲ, ಆಗ ಕಾಲಿನ ಮೇಲೆ 2 ಬರೆ ಎಳಿತೀನಿ. ಹೋರಿ ಕರುಗೆ ಎಳೆದ ಹಾಗೆ. ಹೋರಿ ಕರಿಗೆ ಬರೆ ಹಾಕ್ತೇ ಇದ್ರೆ ಎಲ್ಲಿ ಹೇಳಿದ ಮಾತು ಕೇಳುತ್ತವೆ? ಕರುಬರ ಹಟ್ಟಿ ಬೇಲೂರ ಹೇಳ್ತಿರ್ತಾನೆ, ದನಕ್ ಬರೆ ಹೇಳದೇ ಇದ್ರೆ ಚಪ್ಪೇರುವಾಗ ಬರ್ತದಂತೆ. ಅದೆಲ್ಲ ಸುಳ್ಳು. ಹೇಳಿದ ಮಾತು ಕೇಳಲಿ ಅಂತ ಅಲ್ವೇನೋ ಬರೆ ಹಾಕೋದು ಎಂದುಕೊಂಡು ಕಾಯ್ದ ಮಗುಚುವ ಕಾಯಿಯ ಹಿಡಿಯ ಭಾಗವನ್ನು ತನ್ನ ಕೆಂಪು ಸೆರಗಿನಿಂದ ಹಿಡಿದು 1 ಸಲ ತಿರುಗಿಸಿ ಮತ್ತೆ ಹುಸಿಗೆಂಡದೊಳಕ್ಕೆ ನೂಕಿದಳು. ಅಷ್ಟರಲ್ಲಿ ಮನೆಯ ಹೆಂಚಿನ ಮೇಲೆ ಯಾರೋ ಕಳ್ಳ ಹೆಜ್ಜೆ ಇಡುತ್ತಾ ನಡೆದಂತೆ ಆಯಿತು. ಈ ಹಾಡ ಹಗಲಿನಲ್ಲಿ ಕಳ್ಳ ಸೂಳೆ ಮಕ್ಕಳು ಯಾಕೆ ಬತ್ತಾರೆ? ಕೋತಿ ತಿಮ್ಮಣ್ಣ ಬಂದಿರ್ಬೋದು. ತ್ವಾಟದ ಎಳನೀರು ಬಿಟ್ಟು ಊರೊಳಕ್ಕೆ ಬರೋ ಧೈರ್ಯ ಬಂತಲ್ಲ ಈ ಮುಂಡೇವುಕ್ಕೆ ಎಂದು ಯೋಚಿಸುತ್ತಿರುವಾಗ ಅವು ಅವಳ ನೆತ್ತಿಯ ಮೇಲೆ ಸರಿಯಾಗಿ ಬಂದಂತೆ ಆಯಿತು. ನಿಮ್ಮನೆತನ ಹಾಳಾಗ ಎಂದು ಧ್ವನಿ ಎತ್ತಿದವಳು ಅಯ್ಯೋ ಆಂಜನೇಯ ದೇವರ ಸ್ವರೂಪವಂತೆ, ಕೆಟ್ಟ ಮಾತನಾಡಿದ್ರೆ ಶಾಪ ಕೊಡ್ತಾವಂತೆ ಎಂದು ತಕ್ಷಣ ನಾಲಿಗೆ ಬಿಗಿ ಹಿಡಿದು ತಲೆ ಎತ್ತಿ ಮೇಲೆ ನೋಡಿದಳು. ಮೇಲಿನಿಂದ ಯಾರೋ ಒಟ್ಟಿಗೆ ಹೆಂಚಿನ ಮೇಲೆ 2 ದಡಿಗಳಿಂದ ಬಡಿದಂತೆ ಆಯಿತು. 15-20 ಹೆಂಚುಗಳು ಒಡೆದು ಚೂರು ಚೂರುಗಳಾಗಿ ಅವಳ ಮಡಿಯಾದ ತಲೆ ಮತ್ತು ಎತ್ತಿದ ಮುಖದ ಮೇಲೆ ಉದುರಿದವು. ಇವ್ ಮನೆತನ ಹಾಳಾಗ ಎಂದು ಅವಳು ಕೂಗಿಕೊಳ್ಳುವುದೇ ತಡ. ಅಲ್ಲೇ ಇದ್ದಾಳೆ, ಇನ್ನೊಂದು 4 ಸಲಿ ಹಾಕಿ ಚಚ್ಚೋ ಅಪ್ಪಣ್ಣಯ್ಯ ಎಂದು ಚೆನ್ನಿಗರಾಯ ಮೇಲಿನಿಂದ ಹೇಳಿದುದು ಕೇಳಿಸಿತು. ಅಣ್ಣ ತಮ್ಮಂದಿರಿಬ್ಬರು ಕೈಲಿದ್ದ ಒನಕೆಗಳಿಂದ ಅವಳ ನೆತ್ತಿಯ ಭಾಗದ ಹೆಂಚುಗಳ ಮೇಲೆ ಭುಜಬಲ ಪರಾಕ್ರಮ ಮೆರೆಸಿದರು. ಸೂಳೆ ಮಕ್ಕಳ
ಪಟೇಲ ಶಿವೇಗೌಡನ ಕೈಲಿ ಹೇಳಿ ನಿಮ್ಮನ್ನೇಣುಗಟ್ಟಿಸ್ತೀನಿ ತಾಳಿ ಎಂದು ಕೂಗುತ್ತಾ ತಾಯಿ ಮನೆಯಿಂದ ಹೊರಗೆ ಓಡಿದಳು. ಶಿವೇಗೌಡ್ರನ್ನ ಕರ್ಕಂಬತ್ತಾಳೆ ಕಣೋ ಚೆನ್ನಯ್ಯ ಎಂದು ಅಪ್ಪಣ್ಣಯ್ಯ ಅಣ್ಣನಿಗೆ ಎಚ್ಚರವಿತ್ತ. ಇಬ್ಬರು ಒನಕೆಗಳನ್ನು ಅಲ್ಲಿಯೇ ಬಿಟ್ಟು ಹೆಂಚಿನ ಮೇಲೆ ಹಿಂಭಾಗದ ಸೂರಿನ ತನಕ ಓಡಿ ಹೋಗಿ ಅಲ್ಲಿಂದ ಚರಂಡಿಯ ಆಚೆಗೆ ನೆಗೆದು ಓಟ ಕಿತ್ತರು. ರಾಮಸಂದ್ರ ಹಿಂದೆ 500 ಮನೆಯ ಗ್ರಾಮವಂತೆ. ಈಗ ಶಾನುಭೋಗರ ಕಾನಿಶುಮಾರಿ ಲೆಕ್ಕದಲ್ಲಿರುವುದೇ 147 ಒಕ್ಕಲು. ಊರನ್ನು 2 ಭಾಗ ಸುತ್ತಿರುವ ಕೆರೆಯ ನೀರು, ಹಾಳು ಬಿದ್ದು ವರ್ಷಕ್ಕೆ ಮಣ್ಣು ಸೇರುತ್ತಿರುವ ಕೋಟೆಯ ಗೋಡೆಗಳನ್ನು ಒದೆಯುತ್ತದೆ. ದಕ್ಷಿಣ ಭಾಗದಲ್ಲಿರುವ ಚೋಳೇಶ್ವರ ಗುಡಿಯ ಮೂಲಲಿಂಗ ಕೆರೆ ಏರಿಯ ಮೇಲಿನ ಗುಡಿಯಲ್ಲಿದೆ. ಊರೊಳಗಿನ ಗುಡಿಯ ಮುಂದಿನ ಬೀದಿಯ ಕೊನೆಯಲ್ಲಿ ಬ್ರಹ್ಮದೇವರ ಮಂಟಪ, ಅದರ ಹತ್ತಿರವೇ ಹನುಮಂತರಾಯನ ಗುಡಿ. ಗ್ರಾಮದ ಹೊರಗೆ ತೋಪಿನ ಹತ್ತಿರ ಗ್ರಾಮ ದೇವತೆ ಕಾಳಮ್ಮನ ಗುಡಿ. ಬಣಜಿಗ, ನೊಣಬ, ಮಗ್ಗ, ಗಾಣಿಗ, ಕುರುಬ ಮೊದಲಾಗಿ ಒಂದೊಂದು ಜಾತಿಯದೇ ಒಂದೊಂದು ಸಂಧಿ ಗೊಂದಿ. ಒಂದು ಜಾತಿಯ ಸಂಧಿಯಲ್ಲಿ ಮತ್ತೊಂದು ಜಾತಿಯವರು ಯಾರೂ ಇಲ್ಲವೆಂದೇನೂ ಇಲ್ಲ. ಆದರೆ ಮಾಂಸ ಮಡ್ಡಿ ತಿನ್ನುವ ಜಾತಿಯವರ ನಡುವೆ ಬ್ರಾಹ್ಮಣ, ಲಿಂಗಾಯಿತ, ಚಾತಾಳಿ ಮೊದಲಾದವರು ಇರುತ್ತಿದ್ದುದು ತುಂಬ ಅಪರೂಪ. ಪಟೇಲ ಶಿವೇಗೌಡನ ಮನೆಗೂ ಪೌತಿ ಶಾನುಭೋಗ ರಾಮಣ್ಣನವರ ಮನೆಗೂ 2 ಓಣಿಯ ದೂರ, ಅಂದರೆ ಸುಮಾರು 20 ಮನೆಗಳ ಆಚೆ. ಗೌಡ ಮನೆಯಲ್ಲೇ ಇದ್ದ. ಗಂಗಮ್ಮ ನೇರವಾಗಿ ಒಳಗೆ ಹೋಗಿ ಹೇಳಿದಳು, ಬ್ಯಾಗ ಎದ್ದು ನೋಡು ಬಾ ಶಿವೇಗೌಡ, ನಮ್ಮ ಚೆನ್ನಿಗನೂವೇ ಅಪ್ಪಣ್ಣನೂವೇ ಮನೆ ಮ್ಯಾಲುಕ್ ಹತ್ತಿ ಒನಕೆ ತಗಂಡು ಹಂಚು ಬಡಿತಿದ್ದಾವೆ. ನೋಡು, ನನ್ನ ತಲೆ ಮ್ಯಾಲೆಲ್ಲ ಬಿದ್ದು ರಕ್ತ ಬಂದಿದೆ. ಅದ್ಯಾಕೆ ಮಠಕ್ಕೆ ಹೋಗು ಅಂದೆ. ಅದಕ್ಕೆ ನಾವಲ್ಲೇ ಅಂತ ಹೀಗ್ ಮಾಡ್ತೀವಿ. ಗೌಡನ ಮಾತಿಗೆ ಗೌರಮ್ಮ, ಅವು ಎಚ್ಕೊಂಬಿಟ್ಟಿವೆ, ಹೋಗಿ ಎಳ್ಳು ಇಡಿಮಿ ಬಲ್ಲಿ ಎಂದು ಗಂಡನಿಗೆ ಹೇಳಿದಳು. ಗೌಡ ತನ್ನ ದೊಡ್ಡ ಹೊಟ್ಟೆಯನ್ನು ಹೊತ್ತು ಕಾಲಿಗೆ ಜೋಡು ಮೆಟ್ಟಿ ಗಜಗಂಭೀರ ನಡಿಗೆಯಲ್ಲಿ ಇವರ ಮನೆಗೆ ಹೊರಟ. ಬಂದು ನೋಡಿದರೆ ಅಣ್ಣ ತಮ್ಮಂದಿರು ಪರಾರಿಯಾಗಿದ್ದರು. ಅಷ್ಟರಲ್ಲಿ ಮನೆಯ ಮುಂದೆ ಗುಡಿಯ ಮಾದೇವಯ್ಯನವರು ಇನ್ನೂ 10-15 ಜನ ಬಂದು ನಿಂತಿದ್ದರು. ಅಡಿಗೆಯ ಸಾಲೆಯಿಂದ ಹಿಂದಿನ ಸೂರಿನ ತನಕ ಮನೆಯ ಹೆಂಚುಗಳು ಪುಡಿಗುಟ್ಟಿ ಹೋಗಿದ್ದವು. ಅಲ್ಲಿ ಸೇರಿದ್ದವರ ಪೈಕಿ 4 ಜನಕ್ಕೆ ಶಿವೇಗೌಡ, ಲೇ ಹೋಗ್ರುಲ, ಅವ ಹುಡುಕಂಡ್ ಬಲ್ಲಿ ಎಂದ. ಅಡುಗೆಯ ಮನೆ ನೋಡಿ ಗಂಗಮ್ಮನ ಕಣ್ಣಿನಲ್ಲಿ ನೀರು ಬಂತು. ಶಿವೇಗೌಡ ಆ ಸೂಳೆ ಮಕ್ಕಳನ್ನ ಹಿಡ್ಕಂಡ್ ಬಂದು ಕಾಲು ಮುರಿದು ಕೂರಿಸ್ಬೇಕು ಎಂದಳು. ಹುಡುಗರು ಎಲ್ಲಿಯೂ ಸಿಕ್ಕಲಿಲ್ಲ. ರಾತ್ರಿಯಾಗಿ ಕತ್ತಲಾದರೂ ಅವುಗಳ ಸುಳಿವಿಲ್ಲ. ಇವು ಮನೆತನ ಹಾಳಾಗ ಎಲ್ಲಿ ಹೋದ್ವೋ ಎಂದು ಗಂಗಮ್ಮ 10 ಬಾರಿ ಅಂದುಕೊಂಡಳು. ಮನೆಯಲ್ಲಿ ಅವಳು ಒಬ್ಬಳೇ. ಹಿಂಭಾಗದ ಹೆಂಚುಗಳೆಲ್ಲ ಪುಡಿಯಾಗಿ ಹೋಗಿವೆ. ಒಬ್ಬಳೇ ಇರಲು ಭಯವೇನಿಲ್ಲ. ನಾನಿದ್ದ ಕಡೆ ದೆವ್ವವೂ ಸುಳಿಯಲ್ಲ ಎಂದು ಅವಳೇ ಹೇಳುತ್ತಾಳೆ. ಆದರೆ ಈ ಮುಂಡೇವು ಎಲ್ಲಿ ಹೋದವೋ, ಅವುಗಳ ಜೀವದ ಬಗೆಗೆ ಅವಳಿಗೆ ಯಾವ ಯೋಚನೆಯೂ ಇಲ್ಲ. ಎಲ್ಲೋ ಅವಿತು ಕೂತಿವೆ. ರಾತ್ರಿ ಹೊಟ್ಟಿಗೆ ಏನು ಮಾಡ್ತಾವೋ, ತ್ವಾಟದಾಗೆ ಎಳಗಿಳ ನೀರು ಹಾಕೊಂಡು ಕುಡ್ದು ಬಂಬ್ಲು ಗಿಂಬ್ಲು ತಿಂದಿರ್ಬೋದು. ಗದ್ದೆ ಕಡೆಗೆ ಹೋಗಿದ್ರೆ ಕಬ್ಬಿನ ಜಲ್ದೆ ಅಗದಿರ್ಬೋದು. ಆದ್ರೆ ತಿರು ಹತ್ತೋದ್ವು ಮನಿಗ್ ಬರಬಾರ್ದಾ? ನಾಳೆ ಬೆಳಿಗ್ಗೆ ರೊಟ್ಟಿಗೆ ಅಂತ ಬರ್ಲಿ, ಮಾಡ್ತೀನಿ. ಅವರ ಮನೆಯ ಎದುರಿಗೇನೆ ಚೋಳೇಶ್ವರನ ಗುಡಿ. ಗುಡಿಯ ಬಾಗಿಲು ಉತ್ತರಕ್ಕೆ, ಇವರ ಮನೆಯದು ಪೂರ್ವಕ್ಕೆ. ಎಂದರೆ ಗುಡಿಯ ಎಡಭಾಗ ಇವರ ಮನೆಯ ಮುಂದಿದೆ. ಗುಡಿಗೂ ಮನೆಗೂ ಮಧ್ಯ ಒಂದು ಸಣ್ಣ ಪಾಳು. ಹಿಂದೆ ಅದು ಗುಡಿಯ ಪೌಳಿಯಾಗಿದ್ದುದಕ್ಕೆ ಈಗಲೂ ಗುರುತಿದೆ. ಗುಡಿಯಲ್ಲಿ ಮಾದೇವಯ್ಯನವರು ಒಬ್ಬರೇ ಕೂತು ಬಲಗೈಲಿ ಏಕತಾರಿ ಮೀಟಿಕೊಂಡು ಎಡಗೈಲಿ ಚಿಟಿಕೆ ಹಾಕುತ್ತಾ ಹರಹರ ಎನ್ನುತ್ತಲಿ ರುದ್ರಾಕ್ಷಿ ಧರಿಸಲು ಹರಿವುದು ಭವಗಳ ಪರಮ ಧರಿಸಿದ ರುದ್ರಾಕ್ಷಿ ಎಂದು ಭಜನೆ ಮಾಡಿಕೊಳ್ಳುತ್ತಿದ್ದರು. ಅವರು ದಿನವೂ ಅಷ್ಟೇ, ನಡುರಾತ್ರಿಯವರೆಗೂ ಭಜನೆ ಮಾಡುತ್ತಾರೆ. ಬೆಳಿಗ್ಗೆ ಕೋಳಿ ಕೂಗುವ ಮೊದಲೇ ಎದ್ದು ಕೂತು ಮತ್ತೆ ಪ್ರಾರಂಭಿಸುತ್ತಾರೆ. ಅವರದು ಯಾವ ಊರೋ ಯಾವ ದೇಶವೋ ಯಾರಿಗೂ ಗೊತ್ತಿಲ್ಲ. ಈ ಊರಿಗೆ ಬಂದು ಆಗಲೇ 20 ವರ್ಷದ ಮೇಲಾಯಿತಂತೆ.
ಗಂಗಮ್ಮ ಮದುವೆಯಾಗಿ ಬರುವ ಸ್ವಲ್ಪ ಮುಂಚೆಯೇ ಇಲ್ಲಿಗೆ ಬಂದಿದ್ದಂತೆ. ಚೋಳೇಶ್ವರನ ಗುಡಿಯಲ್ಲಿ ವಾಸ, ಭಜನೆ, ಕಂತೆ ಭಿಕ್ಷೆ ಮಾಡಿ ಊಟ. ಎತ್ತರವಾದ ದುಂಡು ಮುಖದ ಆಳು, ಹಣೆಯ ಮೇಲೆ ದೊಡ್ಡದಾದ 3 ಪಟ್ಟೆ ವಿಭೂತಿ, ಹುಬ್ಬಿನ ನಡುವೆಯಲ್ಲದೆ ಕಿವಿಯ ಹತ್ತಿರವೂ ವಿಭೂತಿಯ ಕೊಟ್ಟು, ಪೂರ್ತಿ ಕ್ಷೌರ ಮಾಡಿಸಿದ ತಲೆ, ಕಾವಿಯ ಪಂಚೆ ಉಟ್ಟು ಅದೇ ಬಣ್ಣದ ಅಂಗಿ ಹಾಕುತ್ತಾರೆ. ಮಲಗಿದರೆ ಗಂಗಮ್ಮನಿಗೆ ನಿದ್ದೆ ಬರಲಿಲ್ಲ. ಹುಡುಗರು ಇನ್ನೂ ಮನೆಗೆ ಬಂದಿಲ್ಲ. ಆಗಲೇ ಮಾದೇವಯ್ಯನವರು ಭಜನೆ ಮುಗಿಸುವ ಹೊತ್ತು. ಮಂಗಳಾರತಿ ಎತ್ತಿ ಅಂಗನೇಯರೆಲ್ಲ ಸಂಗಯ್ಯ ಬಸವಣ್ಣನಿಗೆ ಹೇಳಲು ಶುರು ಮಾಡಿದ್ದರು. ಗಂಗಮ್ಮ ಎದ್ದು ಬರೀ ಬಾಗಿಲು ಹಾಕಿಕೊಂಡು ಅಲ್ಲಿಗೆ ಹೋದಳು. ಗುಡಿಯ ಮುಂಭಾಗವು ಬಾಗಿಲಿಲ್ಲದ ದೊಡ್ಡ ಮಂಟಪದಂತಿತ್ತು. ಅಯ್ಯನವರು ಕೂತು ಭಜನೆ ಮಾಡುತ್ತಿದ್ದುದು ಅಲ್ಲಿಯೇ. ಸಂಜೆಯ ಹೊತ್ತು ಭಜನೆ ಕೇಳಲು ಮತ್ತು ಅವರ ಜೊತೆ ದಮಡಿ ಚಿಟಿಕೆಗಳನ್ನು ಬಾರಿಸಿಕೊಂಡು ತಾವೂ ಭಜನೆ ಹೇಳಲು ಊರಿನ ಕೆಲವರು ಬಂದು ಕೂರುತ್ತಿದ್ದರು. ಈಗ ಆಗಲೇ ಮಧ್ಯರಾತ್ರಿಯಾಗಿದೆ. ಗುಡಿಯಲ್ಲಿ ಮತ್ತೆ ಯಾರೂ ಇಲ್ಲ. ಗಂಗಮ್ಮ ಬಂದು ಅಯ್ಯನವರ ಎದುರಿನ ಕಂಬದ ಹತ್ತಿರ ಕೂತಳು. ಅವರು ಕೊನೆಯ ನುಡಿ ಹೇಳಿ ಮುಗಿಸಿ ಏಕತಾರಿ ಚಿಟಿಕೆಗಳನ್ನು ನಿಲ್ಲಿಸಿದ ಮೇಲೆ ಅವಳೇ ಕೇಳಿದಳು, ಈ ಸೂಳೆ ಮಕ್ಳಿಗ್ ಬುದ್ಧಿ ಬರದು ಯಾವತ್ತು ಮಾದೇವಯ್ಯನೋರೇ? ಗಂಗವ್ವ, ಬುದ್ಧಿ ನಿಧಾನವಾಗಿ ಬತ್ತೈತಿ. ನೀವು ಒಳ್ಳೆ ಮಾತಾಡೋದು ಮೊದ್ಲು ಕಲೀರಿ. ನಾನೇನ್ ಕೆಟ್ಟ ಮಾತಾಡುದ್ನೇ? ಈ ಸೂಳೆ ಮಕ್ಳಿಗೆ ಅಂತ ಯಾಕಂತೀರಾ? ನಮ್ಮ ಹುಡುಗ್ರಿಗೆ ಅನ್ನಿ. ತನ್ನ ಮಾತನ್ನು ತಿದ್ದಿಕೊಳ್ಳಲು ಮಾದೇವ ಅಯ್ಯನವರು ಗಂಗಮ್ಮನಿಗೆ ಹೇಳುತ್ತಿರುವುದು ಇದು ಮೊದಲ ಸಲವಲ್ಲ. ಅವಳನ್ನು ತಿದ್ದಲು ಯಾರಿಗೂ ಸಾಧ್ಯವಿಲ್ಲವೆಂದು ಗೊತ್ತಿದ್ದರೂ ಅವರು ಇಂತಹ ಸಂದರ್ಭ ಬಂದರೆ ಹೇಳುತ್ತಲೇ ಇರುತ್ತಾರೆ. ಮಕ್ಕಳು ಇನ್ನೂ ಮನೆಗೆ ಬಂದಿಲ್ಲದೆ ಇರುವುದನ್ನು ಅವಳು ಹೇಳಿದಳು. ಗಂಗವ್ವ, ನೀವು ಅವನ್ನ ಶಿಕ್ಷೆ ಮಾಡಬೇಕಾದ್ರೆ ಪಟೇಲರನ್ನ ಯಾಕೆ ಕರ್ಕೊಂಡ್ ಬರಾಕೆ ಹೋಗಿದ್ರಿ? ಅವು ನನ್ನ ಕೈಗೆ ಸಿಕ್ಕಿದ್ರೆ ಹೇಳ್ರಿ, ತಪ್ಪು ನಿಮ್ಮದೇ ಎಂದು ಅಯ್ಯನವರು ಮತ್ತೆ ಹೇಳಿದರು. ಮನೆಯ ಯಜಮಾಂತಿ ತಾಯಿ ತಿದ್ದಿಕೊಳ್ಳದೆ ಮಕ್ಕಳನ್ನ ತಿದ್ದುದು ಹೆಂಗೆ ಎಂಬ ಅವರ ಹಳೆಯ ಮಾತಿನಿಂದ ಅವಳಿಗೆ ಕಸಿವಿಸಿಯಾಯಿತು. ಮಠಕ್ಕೆ ಕಳಿಸಿದ್ರಲ್ಲ ಅಪ್ಪಣ್ಣಯ್ಯನ್ನ, ಅಲ್ಲಿ ಅವನು ಓಚಯ್ಯನೋರನ್ನೇ ಸೂಳೆ ಮಗನೇ ಅಂತ ಬೈದು ಓಡಿ ಬಂದನಂತೆ. ಈ ಮಾತು ಅವನು ಎಲ್ಲಿ ಕಲ್ತ್ಕಂಡ? ಆಗ ಗಂಗಮ್ಮ, ನನ್ನ ಹಣೆ ಬರ ಕಣ್ರಿ, ಅದೇ ಅವನ ಬಾಯಲ್ಲಿ ಹೀಗ್ ಆಡ್ಸುತ್ತೆ. ಆಮೇಲೆ ಆ ಸೂಳೆ ಮಗುನ್ನ ಓಚಯ್ಯನೋರು ಸುಮ್ಮನೆ ಬಿಟ್ರ? ಅಲ್ಲಿಂದ ಓಡಿ ಬಂದ ಮೇಲೆ ಅಲ್ವಾ ಅಣ್ಣ ತಮ್ಮಂದಿರು ಹಂಚು ಬಡ್ದದ್ದು. ಈ ಮುಂಡೆ ಮಕ್ಕಳ ಮನೆತನ ಹಾಳಾಗ ಎಲ್ಲತಕ್ಕೂ ಹೊಸ ಹೆಂಚು ಹಾಕ್ಸೋಕೆ ನಾನೆಲ್ಲಿಂದ ಅಂತ ತರ್ಲಿ? ಮತ್ತೆ ಕೆಟ್ಟ ಮಾತು ಆಡ್ತೀರಲ್ಲ ಗಂಗವ್ವ. ಐನೋರು ಇನ್ನೂ ಏನೋ ಹೇಳುತ್ತಿದ್ದರು. ಅಷ್ಟರಲ್ಲಿ ಹೊರಗೆ ಬೀದಿಯಲ್ಲಿ 10 ಜನಗಳು ಓಡಿಯಾಡುವ ಶಬ್ದ ಕೇಳಿಸಿತು. ಕೆಲವರು ಕಬ್ಬಿನ ಗದ್ದಿಗ್ ಬೆಂಕಿ ಹತ್ಯತೆ, ಹೋಡ್ಬಲ್ಲಿ ಹೋಡ್ಬಲ್ಲಿ ಎಂದು ಕೂಗಿಕೊಂಡರು. ಇವರಿಬ್ಬರು ಗುಡಿಯ ಹೊರಗೆ ಬಂದು ನೋಡುತ್ತಾರೆ. ಕೆರೆಯ ಹಿಂದಿನ ಬಯಲಿನಲ್ಲಿ ಬೆಂಕಿಯ ಉರಿ ರಾಚುತ್ತಿದೆ. ಅದರ ಬೆಳಕಿನಲ್ಲಿ ಹೊಗೆಯೂ ಕಾಣುತ್ತಿದೆ. ಅಯ್ಯೋ, ನಮ್ದು ಕಬ್ಬಿತ್ತಲ್ಲಪ್ಪ, ಇದ್ಯಾವ್ ಮನೆಹಾಳ ಮುಂಡೆ ಮಕ್ಕಳು ಹೀಗ್ ಮಾಡಿದ್ರೋ ಎಂದುಕೊಂಡು ಗಂಗಮ್ಮ ಮನೆಗೆ ಹೋಗಿ ಬಾಗಿಲಿಗೆ ಒಂದು ಬೀಗ ಸಿಕ್ಕಿಸಿಕೊಂಡು ಜನಗಳ ಜೊತೆಯಲ್ಲಿ ಕೇರಿ ಏರಿಯ ಕಡೆ ಓಡಿದಳು. ಊರ ಮುಂದೆಯೇ ಕೆರೆ. ಊರನ್ನು 2 ಕಡೆಯೂ ಸುತ್ತಿ ನಿಂತಿರುವ ಕೆರೆಯ ಏರಿಗೆ ಗ್ರಾಮದ ಮುಂಭಾಗದಿಂದ ಸುತ್ತಿ ಹೋಗಬೇಕು. ಈಗ ಊರಿಗೆ ಊರೇ ಓಡಿ ಬಂದು ಏರಿಯ ಮೇಲೆ ಅಲ್ಲಲ್ಲಿಯೇ ನಿಂತಿತು. ಇಡೀ ಬಯಲಿನ ಅರ್ಧ ಭಾಗಕ್ಕೂ ಮೀರಿ ಕಬ್ಬು ಹಾಕಿತ್ತು. ಪಡುವಲ ದಿಶೆಯ ತೂಬಿನ ಕಡೆಯಲ್ಲಿ 2 ಆಲೆ ಹರಿಯುತ್ತಿತ್ತು. ಮೂಡಣದಲ್ಲಿ ಹೊತ್ತಿ ಹುರಿಯುತ್ತಿದ್ದ ಕಬ್ಬಿನ ಗದ್ದೆಯ ಬೆಂಕಿ ನಿಧಾನವಾಗಿ ಪಡುವಣ ಬಡಗಣಕ್ಕೂ ಹರಡುತ್ತಿತ್ತು. ಎಲ್ಲ ಕಬ್ಬು ಕಟಾವಿಗೆ ಬಂದು ಬುಡದ ಗರಿಗಳು ಒಣಗಿ ತರಗಾಗಿದ್ದುದರಿಂದ ಬೆಂಕಿ ಹಬ್ಬಲು ಅನುಕೂಲವಾಗಿತ್ತು. ಗಾಳಿ ಇಲ್ಲದಿದ್ದರೆ ಉರಿಯ ಬಿರುಸು ನಿಧಾನವಾಗುತ್ತಿತ್ತು. ಆದರೆ ಗಾಳಿ ದಿಕ್ಕು ತಪ್ಪಿದಂತೆ ಒಮ್ಮೆ ಪಡುವಲಿಗೆ ಇನ್ನೊಮ್ಮೆ ತೆಂಕಲಿಗೆ ಬೀಸುತ್ತಿದ್ದರಿಂದ ಉರಿ ಬಲು ಬೇಗ ಹರಡುತ್ತಿತ್ತು. ಪಡುವಣ ಕಡೆಯ 2 ಆಲೆಯವರು ಕಣೆಯ ಕೋಣಗಳನ್ನು ಬಿಚ್ಚಿ ಏರಿಯ ಕಡೆಗೆ ಓಡಿಸಿದರು. ಆಳುಗಳು ಬೆಲ್ಲದ ಮೂಟೆಗಳನ್ನು ಹೊತ್ತು ಸಾಗಿಸಲು ಮೊದಲು ಮಾಡಿದರು. ಅಚ್ಚಿನ ಮಣೆಗಳನ್ನು ಇಬ್ಬಿಬ್ಬರು ಜೊತೆಯಾಗಿ ಹೊತ್ತು ಏರಿಯ ಮೇಲೆ ತಂದು ಹಾಕುತ್ತಿದ್ದರು.
ಬಿದಿರಿನಗಳು, ತೆಂಗಿನ ಸೋಗೆ ಮತ್ತು ಕಬ್ಬಿನ ತರಗುಗಳಿಂದ ಕಟ್ಟಿದ ಆಲೆ ಮನೆಗೆ ಇನ್ನು 5 ನಿಮಿಷದಲ್ಲಿ ಜ್ವಾಲೆ ಮುಟ್ಟಿ ಅದು ಆಕಾಶದ ಎತ್ತರಕ್ಕೂ ಹುರಿದು ಬೀಳುವುದು ನಿಶ್ಚಯವಾಗಿತ್ತು. ತಮ್ಮ ತಮ್ಮ ಗದ್ದೆಗೆ ಉರಿ ವ್ಯಾಪಿಸಿದಾಗಲೂ ಗದ್ದೆಯ ಮಾಲೀಕರು, ಅವರ ಮನೆಯ ಇತರರು ತಮ್ಮ ಶರೀರಕ್ಕೆ ಬೆಂಕಿ ಮುಟ್ಟಿದಂತೆ ಆಹಾ ಎನ್ನುತ್ತಿದ್ದರು. ಬೆಂಕಿ ಹೇಗೆ ಹೊತ್ತಿತು, ಯಾರು ಹೊತ್ತಿಸಿದರು ಎಂಬ ಬಗೆಗೆ ಜನರಲ್ಲಿಯೇ ತರ್ಕ ವಿತರ್ಕಗಳು ನಡೆಯುತ್ತಿದ್ದವು. ಆಲೆಯ ಹತ್ತಿರವೇ ಗಂಗಮ್ಮನ ಪುಟ್ಟ ತೋಟವಿದೆ. 40 ತೆಂಗಿನ ಮರಗಳಿದ್ದ ಅದು 1 ಎಕರೆ ವಿಸ್ತೀರ್ಣದ್ದು. ಅವಳ ಉಳಿದ ತೋಟ ಬೇರೆ ಕಡೆ ಹೊಲಕ್ಕೆ ಲಗತ್ತಾಗಿತ್ತು. ಈಗ ಬೆಂಕಿ ತೋಟದ 4 ಸುತ್ತನ್ನು ಆಕ್ರಮಿಸುತ್ತಾ ಬಂದು ತೋಟದ ಪಕ್ಕದಲ್ಲಿಯೇ ಇದ್ದ ಆಲೆಯ ಮನೆಗಳು ಹೊತ್ತಿ ಅದರ ಹುರಿ ಮತ್ತು ಹೊಗೆ ಸೂಸಿ ಮರದಿಂದ ಎಷ್ಟೋ ಮೇಲಕ್ಕೆ ಏರಿದವು. ತೋಟದ ಮಧ್ಯದಿಂದ ಯಾರೋ ಅಯ್ಯಯ್ಯಪ್ಪ ಬಿಡಿಸ್ರೋ, ನಾ ಸತ್ತೋಗ್ತೀನಿ ಬಿಡಿಸ್ರೋ ಎಂದು ಗಟ್ಟಿಯಾಗಿ ಕಿರುಚಿಕೊಂಡು ಲಬಲಬನೆ ಬಾಯಿ ಬಡಿದುಕೊಂಡದ್ದು ಬೆಂಕಿಯ ಚಿಟಿಚಿಟಿಯ ಮಧ್ಯೆ ಸ್ಪಷ್ಟವಾಗಿ ಕೇಳಿಸಿತು. ಜನರೆಲ್ಲ ಗಾಬರಿಯಿಂದಲೂ ಕೌತುಕದಿಂದಲೂ ಆ ಕಡೆ ನೋಡುತ್ತಿರುವಂತೆಯೇ, ಗಂಗಮ್ಮ, ನಿಮ್ಮ ಚೆನ್ನಿಗರಾಯನ ದನಿ ಮುಂಡೇದು ಇಷ್ಟು ಹೊತ್ತಿನಾಗೆ ತ್ವಾಟದಲ್ಯಾಕೆ ಕೂತ್ಕೊಂಡಿತ್ತೋ? ನಿಮ್ಮ ದಮ್ಮಯ್ಯ ಅಂತೀನಿ, ಗಂಡುಸ್ರು ಯಾರಾರು ಹೋಗಿ ಕರ್ಕಂಡ್ ಬಂದ್ರೋ ಎಂದು ಕೂಗಿಕೊಂಡಳು. ಆದರೆ ಸುತ್ತ ಬೆಂಕಿ ಹಬ್ಬಿ ಪಕ್ಕದ ಆಲೆಗಳು ಎದ್ದು ಉರಿಯುತ್ತಿರುವಾಗ ತೋಟದೊಳಗೆ ಯಾರು ಹೋಗಬೇಕು? ತೋಟದ ಬೇಲಿಗೆ ಬೆಂಕಿ ಹೊತ್ತಿದೆ. ತೋಟದೊಳಗೆ ಸೋಗೆ ಹೆಡೆದಿಬ್ಬಿಗಳ ಒಟ್ಟಲು ಬೇರೆ ಇದೆ. ಅದಕ್ಕೆ ಉರಿ ತಗಲಬಹುದು. ಯಾವ ಗಂಡಸೂ ಧೈರ್ಯ ಮಾಡಲಿಲ್ಲ. ಗುಡಿಯ ಮಾದೇವಯ್ಯನವರು ಮಾತ್ರ ತ್ವಾಟದೊಳಿಕ್ ಬೆಂಕಿ ಬರಾಕಿಲ್ಲ, ಬನ್ರಿ ಬನ್ರಿ ಎಂದು ಹೇಳುತ್ತಾ ಏರಿಯನ್ನು ಜಾರಿದಷ್ಟು ಬರದಿಂದ ಇಳಿದು ಉರಿಯುವ ಗದ್ದೆಯ ನಡುವೆ ಹೋಗುವ ನೀರು ಕಾಲುವೆಯಲ್ಲಿ ಹಾಯ್ದು ತೋಟ ಮುಟ್ಟಿದರು. ಇನ್ಯಾರು ಗಂಡಸರಿಗೆ ಹುಟ್ಟಿದ ಸೂಳೆ ಮಕ್ಕಳು ಇಲ್ವೇನ್ರೋ? ಹೆಣ್ಣು ಹೆಂಗಸು ನಾನು ಹೋಗ್ತೀನಿ ಎಂದು ಕೂಗುತ್ತಾ ಗಂಗಮ್ಮನು ಏರಿಯನ್ನು ಇಳಿದಳು. ಬೆಸ್ತರ ಮುದ್ದ, ಹೊಲೇರ, ಬೇಲೂರ ಭಜನೆಗೆ ಬರುತ್ತಿದ್ದ ತೋಟ ಮರಿ ಮೊದಲಾಗಿ 7-8 ಜನ ಅವಳ ಹಿಂದೆ ಇಳಿದು ಆಮೇಲೆ ಅವಳಿಗಿಂತ ಮುಂದೆ ಓಡಿದರು. ತೋಟದಲ್ಲಿ ಚೆನ್ನಿಗರಾಯ ಒಂದು ಸೊಸಿ ತೆಂಗಿನ ಮರದ ದಸಿ ಮೊಟ್ಟೆಯ ಮೇಲೆ ಕೂತು ಇನ್ನೂ ಅಯ್ಯಯ್ಯಪ್ಪೋ ಎನ್ನುತ್ತಿದ್ದ. ಮಾದೇವಯ್ಯನವರು ತ್ವಾಟದೊಳಗೆ ಬೆಂಕಿ ಬಂದಿಲ್ಲ, ಬ್ಯಾಗ ಇಳಿದು ಬಾ ಚೆನ್ನಯ್ಯ ಎಂದು ಕೂಗಿಕೊಂಡರು. ಆದರೆ ಇಳಿಯಲು ಅವನಿಗೆ ಭಯ. ನಂಗೆ ಹೆದ್ರಿಕೆಯಾಗುತ್ತೆ ಕಣ್ರೀ ಐನೋರೇ ಎಂದು ಪ್ರಲಾಪಿಸುತ್ತಿದ್ದ. ಅಷ್ಟರಲ್ಲಿ ಮುದ್ದ, ಬೇಲೂರ, ತೋಟಮರಿ ಎಲ್ಲರೂ ಓಡಿ ಬಂದರು. ಹಿಂದಿನಿಂದ ಗಂಗಮ್ಮನು ಏದುರಿಸಿರುಡುತ್ತಾ ತಲುಪಿದಳು. ಇಳಿಯೋ ನನ್ ಕಂದ ಅಪ್ಪಣ್ಣೆಲ್ಲೋ ಎಂದು ಅವಳು ಕೂಗಿಕೊಂಡಳು. ಸ್ವಲ್ಪ ಧೈರ್ಯ ಬಂದು ಅವನು ಕೋತಿ ತಿಮ್ಮಣ್ಣ ಇಳಿಯುವಷ್ಟೇ ಸರಾಗವಾಗಿ ದಸಿಯಿಂದ ಗೋಣೆಗೆ ಬಂದು ಮರವನ್ನು ಇಳಿದ. ಇನ್ನೂ ಅಲ್ಲಿ ನಿಂತರೆ ಬೆಂಕಿಯು ರಾಚಿ ಸೋಗೆ ಹೆಡೆದಿಬ್ಬಿಗಳ ಒಟ್ಟಲಿಗೆ ತಗುಲುವ ಸಾಧ್ಯತೆ ಇದ್ದುದರಿಂದ ಅವನನ್ನು ಕರೆದುಕೊಂಡು ಎಲ್ಲರೂ ಹಿಂತಿರುಗಿದರು. ಅವರು ಬರುವ ಕಾಲುವೆಯ 2 ಕಡೆಯ ಕಬ್ಬಿನ ಉರಿ ಆರುತ್ತಿತ್ತು. ಆಲೆ ಮನೆಯ ಜ್ವಾಲೆ ಮಾತ್ರ ಇನ್ನೂ ಏರುತ್ತಿತ್ತು. ಆಗ ಆಲೆಯ ಹತ್ತಿರದಲ್ಲಿಯೇ ಹಾಕಿದ್ದ ಒಣಗಿದ ಸಿಪ್ಪೆಯ ದೊಡ್ಡ ರಾಶಿಗೆ ಉರಿ ತಗುಲಿತು. ಎಲ್ಲರೂ ಏರಿಯನ್ನು ಹತ್ತಿದ ಮೇಲೆ ಮಾದೇವಯ್ಯನವರು ಚೆನ್ನಿಗರಾಯನನ್ನು ಕೇಳಿದರು. ಇಷ್ಟು ಹೊತ್ನಾಗೆ ತೆಂಗಿನ ಮರ ಏರಿ ಯಾಕೆ ಕುಂತಿದ್ದೆ? ಅಮ್ಮ ಶಿವೇಗೌಡ್ರನ್ನ ಕರ್ಕಂಬತ್ತೀನಿ ಅಂತ ಹೋದ್ಲಲ್ಲ ಅದಕ್ಕೆ. ಅಷ್ಟರಲ್ಲಿ ಎಲ್ಲರೂ ಅಲ್ಲಿ ಸುತ್ತುವರೆದರು. ಪಟೇಲ ಶಿವೇಗೌಡನು ಬಂದ. ನೀವು ಅಣ್ಣ ತಮ್ಮಂದಿರು ಹಂಚು ಯಾಕೆ ಬಡಿದಿರಿ? ಮಾದೇವಯ್ಯನವರು ಕೇಳಿದರು. ಅಯ್ಯೋ, ಹಂಚಿನ ಮನೆ ಹಾಳಾಯಿತು, ಅಪ್ಪಣ್ಣ ಎಲ್ಲೋದ್ನೋ? ಗಂಗಮ್ಮ ಕಾತರಳಾಗಿ ಕೇಳಿದಳು. ಲಿಂಗಾಪುರದ ಕಡಿಕ್ ಓಡುಹೋದ. ಅವನೇ ಕಬ್ಬಿನ ಗದ್ದೆಗೆ ಬೆಂಕಿ ಹಾಕ್ದೋನು. ಅವನು ಯಾಕೋ ಹಾಕ್ತಾನೆ. ನಾವಿಬ್ರು ತೆಂಗಿನ ಮರದ ಮ್ಯಾಲೆ ಅವತ್ಕಣಾಣ ಬಾರೋ ಅಂದೆ. ಅವನಿಗೆ ನೆಟ್ಟಗ್ ಮರ ಹತ್ತಕ್ ಬರ್ತಿರ್ಲಿಲ್ಲ. ನನ್ ಕಬ್ಬಿನ ಗದ್ದೆಲಿರ್ತೀನಿ ಅಂದ. ಆ ಕಡೆ ಆದ್ರೆ ಆಲೆ ಮನೆ ಯಾರೋ ಕಾಣ್ತಾರೆ ಅಂತ ಆಚೆ ಕೋಡಿ ಕಡೆಗೆ ಹೋದ. ಬೀಡಿ ಶೇದುಕ್ಕೆ ಅಂತ ಬೆಂಕಿ ಗಡ್ಡಿ ಗೀರಿದ್ನಂತೆ. ಕಬ್ಬಿನ ತರಗು ಹತ್ಕಂಡ್ ಬಿಡ್ತಂತೆ. ಇದನ್ನು ಕೇಳಿದ ತಕ್ಷಣ ಪಟೇಲ ಶಿವೇಗೌಡ ಅವನವ್ವನ್ ಹಿಡ್ಕಂಡ್ ಬಾ ಹೋಗ್ರುಲ ಎಂದು ಗರ್ಜಿಸಿದ.
ಆದರೆ ಮಾದೇವಯ್ಯನವರು ಇವನು ಹೇಳ್ತಾನೆ ಅಂತ ನಂಬಕಾಯ್ತದ? ಅವನು ಬೀಡಿ ಸೇದುವಾಗ ಬೆಂಕಿ ಹೊತ್ತಿತು ಅಂತ ನಿನಗೆ ಹ್ಯಾಂಗ್ ಗೊತ್ತು ಎಂದು ಕೇಳಿದರು. ನಾನೇನ್ ಸುಳ್ಳು ಹೇಳ್ತಿಲ್ಲ ಕಣ್ರಿ ಐನೋರೇ, ದೇವ್ರಾಣೆ ಬೇಕಾದ್ರೂ ಇಡ್ತೀನಿ. ಅವನೇ ಇಲ್ಲಿ ತನಕ ಓಡಿ ಬಂದು ಹಿಂಗಾಯ್ತು, ಪುರದಪ್ಪನ ಗದ್ದಿಗೆ ಬೆಂಕಿ ಹತ್ಕಂಡಿದೆ, ನೀನು ಯಾರ ಕೈಲೂ ಹೇಳ್ಬೇಡ, ನಾನು ಲಿಂಗಾಪುರದ ಕಡಿಕ್ ಓಡಿ ಹೋಗ್ತೀನಿ, ನೀನು ಬಾ ಅಂತ ಕರ್ದ. ಬೆಂಕಿ ಹಾಕ್ತೋ ನೀನು, ನಾನ್ಯಾಕ್ ಬರ್ಲಿ, ಹೋಗು ಅಂದೆ. ಅವನು ವಾಟ ಹೊಡೆದ ಎಂದು ತನ್ನ ಮಾತನ್ನು ಸಾಧಿಸಿದ. ಅವನ ಮಾತಿನ ಪೂರ್ತಿ ಪರಿಣಾಮ ಏನಾಗಬೇಕೆಂದು ಪಟೇಲ ಶಿವೇಗೌಡ ಮತ್ತು ಇತರ ಕೆಲವು ಮುಖ್ಯರಿಗೆ ಆಗಲೇ ಹೊಳೆದು ಹೋಗಿತ್ತು. ಗಂಗಮ್ಮನಿಗೆ ಅದೇನೂ ತಿಳಿಯಲಿಲ್ಲ. ಮಾದೇವಯ್ಯನವರಿಗೆ ಎಲ್ಲವೂ ಅರ್ಥವಾಗಿ ಏನಾದರೂ ಮಾಡಿ ತಪ್ಪಿಸಲು ಈ ಹುಡುಗನ ಮಾತು ಹೆಂಗ್ ನಂಬಕಾಗ್ತದೆ ಎಂದರು. ಅದ್ಯಾಕ್ ನಂಬಕಾಗ್ದು? ಪಟೇಲ ದರ್ಪದಿಂದ ಕೇಳಿದ. ಸತ್ಯವಾಗ್ಲೂ ಕಣ್ರಿ ಪಟೇಲ್ರೇ, ಚೆನ್ನಿಗರಾಯ ಮತ್ತೆ ಒತ್ತಿ ಹೇಳಿ ತನ್ನದೇನೂ ತಪ್ಪಿಲ್ಲವೆಂದು ಸೂಚಿಸಿದ. ಮನೆಯ ಹಿರೀಮಗನೇ ಮೂರ್ಖನಾಗಿ ಮಾತನಾಡುತ್ತಿರುವಾಗ ತಾವು ಬುದ್ಧಿವಂತಿಕೆ ಉಪಯೋಗಿಸಲು ಹೋದರೆ ಪಟೇಲರು ಊರಿನ ಇತರರು ತಮ್ಮ ಮೇಲೆ ತಿರುಗುತ್ತಾರೆಂದು ಯೋಚಿಸಿದ ಅಯ್ಯನವರು ಸುಮ್ಮನಾದರು. ಮುಂದಿನ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ಕೇಳೋಣ.